ಹೋದ ಸಲ ಕಂಟೆಂಟ್ ರಿವೀಲಿಂಗ್ ಟ್ರೈಲರ್ ಅಂತ ರಿಲೀಸ್ ಮಾಡುವಾಗ ನಾನು ನನ್ನ ಪಾತ್ರ ಮತ್ತೆ ತಂಡದ ಬಗ್ಗೆ ಹೆಚ್ಚು ಮಾತಾಡಿದ್ದೆ. ಅಂದರೆ ಈ ಪಾತ್ರದಲ್ಲಿ ಈ ಒಂದು ತಂಡದಲ್ಲಿ ಒಬ್ಬಳಾಗ್ಲಿ. ಈ ಸಲ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನಾನು ಈ ಸಿನಿಮಾ ನೋಡಿದೆ ಹೋದ್ವಾರ, ಹಾಗಾಗಿ ಕಂಪ್ಲೀಟ್ಲಿ ಆಡಿಯನ್ಸ್ ಆಗಿ ಹೇಳೋಕೆ ಇಷ್ಟಪಡ್ತೀನಿ. ಇಡೀ ಸಿನಿಮಾದ ನನಗೆ ಕತೆ ಗೊತ್ತಿದ್ರೂ ಕೂಡ ಐ ವಾಸ್ ಥ್ರಿಲ್ಡ್ ಟು ವಾಚ್ ದ ಹೋಲ್ ಮೂವಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅಂದರೆ ಅದರದ್ದು ಫ್ಲೋ ಗೊತ್ತಿರಲಿಲ್ಲ ನನಗೆ. ಕತೆನ ನೋಡಿದ್ರು ಕೂಡ, ಆನಿಮೇಟೆಡ್ ನೋಡಿದ್ರು ಕೂಡ ನನಗೆ ಅಷ್ಟು ಗ್ರಿಪ್ಪಿಂಗ್ ಆಗಿ ಸಿನಿಮಾ ಬಂದಿದೆ. ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್, ಸಣ್ಣ ಕ್ಯಾರೆಕ್ಟರ್ ಡೀಟೇಲಿಂಗ್ ಕೂಡ, ಅದ್ರಲ್ಲಿ ಹಿಡಿದಿಟ್ಟಿರೋ ರೀತಿ, ಯಾರು ಏನು ಇದರಲ್ಲಿರೋ ಸಸ್ಪೆನ್ಸ್ನ ಜನಕ್ಕೆ ಅವರು ಹುಡುಕಕ್ಕೆ ಆಗಬಾರ್ದು ಅಷ್ಟು ಬ್ರಿಲಿಯಂಟ್ ಆಗಿ ಬರ್ದಿರೋ ರೀತಿ, ಮತ್ತು ಅದನ್ನ ಹಾಗೆ ತೋರಿಸಿರೋ ರೀತಿಗೆ ನಮ್ಮ ನಿರ್ದೇಶಕರು ಕಿಶೋರ್ ಸರ್, ನಾನು ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಇಂದ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಶೂಟ್ ಮಾಡುವಾಗಲೂ ಅಷ್ಟೇ, ಐ ರಿಮೆಂಬರ್ ಒಂದು ಇಂಪಾರ್ಟೆಂಟ್ ಸೀನ್ ಶೂಟ್ ಮಾಡ್ತಾ ಇದ್ವಿ. ಅದಕ್ಕೆ 2 ದಿನ ಆಗಿತ್ತು. 2 ದಿನ ತಗೊಳ್ತಾನೆ ಇತ್ತು. ರಾತ್ರಿ ಎಲ್ಲ ಶೂಟ್ ಮಾಡ್ತಾ ಇದೀವಿ, ಬರ್ತಾನೆ ಇಲ್ಲ. ಅವ್ರಿಗೆ ಬರೋವರೆಗೂ ಬಿಡ್ಲಿಲ್ಲ ಅವರು. ಅಂದ್ರೆ ಇದು ಹೀಗಲ್ಲ, ಈ ಸೀನ್ ಈ ತರ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ ಅಂತ ಪ್ಯಾಕಪ್ ಮಾಡಿ ತಿರ್ಗಾ ಇನ್ನೊಂದ್ಸಲ ಡೇಟ್ ತಗೊಂಡು ಅದನ್ನ ಶೂಟ್ ಮಾಡಿದ್ದು. ಆವತ್ತು ಆ ಡಿಸಿಷನ್ ತಗೊಂಡಿದ್ದಕ್ಕೆ ನನಗೆ ಆ ಸಿನಿಮಾ ನೋಡಿದಾಗ ಆ ರಿಸಲ್ಟ್ ಸಿಕ್ತು ಅಂತ ನಾನು ಕನ್ಫರ್ಮ್ ಆಗಿ ಫರ್ಮ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಸೊ ಗ್ರೇಟ್ ಎಫರ್ಟ್, ನನ್ಗೆ ತುಂಬಾ ಖುಷಿಯಾಗಿದೆ. ಅಂಡ್ ನಾನು ಆದಿತ್ಯ ಅವ್ರ ಸಿನಿಮಾಗಳನ್ನ, ಸ್ನೇಹನ ಪ್ರೀತಿನ ಅಂಡ್ ಮೋಹಿನಿ ಸಿನಿಮಾದಲ್ಲಿ ಹಾಡನ್ನ, ಎಷ್ಟೊಂದು ಸಾಂಗ್ಗಳನ್ನ ನೋಡ್ತಾ ಬಂದಿದ್ದೀನಿ. ನನ್ ಯಾವಾಗ್ಲೂ ಈ ಸಿನಿಮಾ ಮುಂಚೆ ನನ್ನ ಪರಿಚಯನೇ ಇರಲಿಲ್ಲ. ಬಟ್ ಐ ಆಲ್ವೇಸ್ ಥಾಟ್ ಇವರು ಎಷ್ಟು ಹ್ಯಾಂಡ್ಸಮ್ ಅಂಡ್ ಡೆಡಿಕೇಟೆಡ್ ಹೀರೋ ಅಲ್ಲ, ಇವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕಲ್ಲ, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾರೆ ಅಂತ ಆ ಥರ ಅಂದ್ಕೊಂಡಿದ್ದಾವೇನೋ. ಆ ಥರದ್ದು ಒಂದು ಅವಕಾಶ ನನಗೆ ಒದಗಿ ಬಂತು. ಇಟ್ ವಾಸ್ ರಿಯಲಿ ಗ್ರೇಟ್ ಟು ಟೇಕ್ ದಟ್ ಪಾರ್ಟ್. ನಿಮ್ಮ ಜೊತೆಗೆ ನಾನು ವರ್ಕ್ ಮಾಡಿ ನಂಗೆ ತುಂಬ ಖುಷಿ ಇದೆ. ಅಂದರೆ ಅವರು ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಇದ್ರು ಕೂಡ ತುಂಬ ಹೊಸಬ್ರಾಗಿರ್ತಾರೆ, ಇನ್ನೇನಾದರೂ ಹೊಸದಾಗಿ ಮಾಡೋಣ ಅಂತ ಇರ್ತಾರೆ. ಆ್ಯಂಡ್ ಹೀ ಇಸ್ ಅ ಬಿಗ್ ಟೈಮ್ ಫಿಲ್ಮ್ ಫ್ಯಾನ್ ಅಂತ ಹೇಳ್ಬೋದು. ಎಲ್ಲ ಜಾನರ್, ಎಲ್ಲ ವರ್ಲ್ಡ್ ಫಿಲ್ಮ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ನಾಲೆಜ್ ಇದೆ ಸಿನಿಮಾ ಬಗ್ಗೆ. ಸೊ ಅವ್ರ ಜೊತೆಗೆ ನಾನು ಕೆಲಸ ಮಾಡಿ ತುಂಬ ಖುಷಿ ಇದೆ. ಆ್ಯಂಡ್ ಉದಯ್ ಲೀಲಾ ಸರ್, ಆಲ್ ದ ಟೆಕ್ನಿಷಿಯನ್ಸ್, ಆಮೇಲೆ ಕುಮಾರ್ ಅವ್ರು ಬಂದ್ಬಿಟ್ಟು, ನೀವು ಸಾರಿ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಕುಮಾರ್ ಸಾರಿ, ಬಟ್ ನಿಮ್ಮ ಪಾತ್ರನೂ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಪ್ರತಿಯೊಬ್ಬರು ಕೂಡ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಅದು ಎಲ್ಲವೂ ಕೂಡ ಸಿನಿಮಾಗೆ ಟ್ರಾನ್ಸ್ಲೇಟ್ ಆಗ್ತದೆ. ಸಾಧು ಸರ್ ಮ್ಯೂಸಿಕ್ ಆಗಿರ್ಬೋದು. ಮತ್ತು ಆನ್ ದ ಹೋಲ್ ಒಂದು USP ಆಫ್ ದ ಸಿನಿಮಾ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾವ್ದಾದ್ರು ಟ್ರೇಲರ್ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ. ಥ್ರಿಲ್ಲರ್ ಮೂವಿನಲ್ಲಿ ಒಂದ್ ರೀತಿ ಏನೋ ಒಂದು ತೋರಿಸ್ತಾ ಇರ್ತಾರೆ, ಆಮೇಲೆ ಅದು ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ, ಏನು ಅಂತ ಹುಡ್ಕೋದು ಸಿನಿಮಾ ಇರುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ ತಾಯಿ ಮಗು ಕಾನ್ಸೆಪ್ಟ್ ಕಾಣಿಸ್ತಾ ಇದೆ ನಿಮ್ಗೆ, ಏನೋ ಒಂದು ಎಮೋಷನಲ್ ಕಾನ್ಸೆಪ್ಟ್ ಇದೆ, ಒಂದು ಫ್ಯಾಮಿಲಿ ಕಾನ್ಸೆಪ್ಟ್ ಇದೆ. ಯಾಕೆ ಅಂತ ತಿಳ್ಕೊಳಕ್ಕೆ ನಾವು ಕ್ಯಾಂಗ್ರೂ ಮೂವಿ ನೋಡ್ಬೇಕು. ಇಟ್ ಈಸ್ ಅ ವೆರಿ ರೇರ್ ಕಾಂಬಿನೇಷನ್ ಅಂತ ನನಗನ್ಸುತ್ತೆ. ಒಂದು ಥ್ರಿಲ್ಲರ್ ಮೂವಿನಲ್ಲಿ ಒಂದು ಫ್ಯಾಮಿಲಿ ಎಲಿಮೆಂಟ್ ಇರೋದು. ಸೊ ಇದು ಒಂಥರ ಸಕ್ಸಸ್ಫುಲ್ ಫಾರ್ಮುಲಾನು ಆಗಬಹುದು, ಎಲ್ಲರಿಗೂ ರೀಚ್ ಆಗಬಹುದು. ಮನೆಯವರು ಥ್ರಿಲ್ಲರ್ ಸಿನಿಮಾ ಅಥವಾ ಈ ಥರದ್ದು ಅಂದಾಗ ಫ್ಯಾಮಿಲಿ ಬರಲ್ಲ, ಅಂದರೆ ಏನೋ ಹೆದರ್ಕೊಳ್ಳೋಕೆ ಯಾಕೆ ಹೋಗ್ಬೇಕು ಅಂತ. ಬಟ್ ಈ ಥರ ಸಿನಿಮಾಗಳು ಡೆಫಿನೆಟ್ಲಿ ಫ್ಯಾಮಿಲಿಗೆ ಇಷ್ಟ ಆಗುತ್ತೆ. ಇದೊಂದು ಕಾನ್ಫಿಡೆನ್ಸ್ ಆಗಿ ಸಿನಿಮಾ ನೋಡಿರೋಳಗೆ ಹೇಳ್ತಾ ಇದ್ದಾರೆ, ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ. ಸೊ May 3rd ನಮ್ಮ ಸಿನಿಮಾ ರಿಲೀಸ್ ಇದೆ, ಕ್ಯಾಂಗ್ರೂ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ಪಾತ್ರನ ಇಷ್ಟು ಚೆನ್ನಾಗಿ ಬರ್ದಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಥಿಯೇಟರ್ದಲ್ಲಿ ಸಿಗೋಣ. ಮೀಡಿಯಾದವ್ರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.